ಮಾನವ ಹಕ್ಕುಗಳು ಪ್ರತಿಯೊಬ್ಬರೂ ತಿಳಿಯಬೇಕಾದ ಅಂತರಂಗದ ಹಕ್ಕುಗಳು. ನಾವು ಹುಟ್ಟಿದ ಕ್ಷಣದಿಂದಲೇ ನಮಗೆ ಈ ಜಗತ್ತಿನಲ್ಲಿ ಜವಾಬ್ದಾರಿಯೂ ಇದೆ ಹಾಗೂ ಹಕ್ಕುಗಳೂ ಇವೆ. ಇದನ್ನು ನಾವು ಮಾನವ ಹಕ್ಕುಗಳು ಎಂದು ಕರೆಯುತ್ತೇವೆ. ಇಂದಿನ ಈ ಪಾಠದಲ್ಲಿ ನಾವು ಮಾನವ ಹಕ್ಕುಗಳ ಅರ್ಥ, ಲಕ್ಷಣಗಳು, ಪ್ರಮುಖ ಹಕ್ಕುಗಳು ಮತ್ತು ಪರೀಕ್ಷೆಗೆ ಬರುವ ಪ್ರಶ್ನೆಗಳನ್ನೂ ತಿಳಿಯೋಣ. ಮೊದಲನೇದಾಗಿ, ಮಾನವ ಹಕ್ಕುಗಳು ಎಂದರೆ ಏನು, ಅದರ ಅರ್ಥ. ಮಾನವ ಹಕ್ಕುಗಳು ಎಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಮನುಷ್ಯನಾಗಿ ಹುಟ್ಟಿದ ಕಾರಣದಿಂದಲೇ ಲಭಿಸುವ ಮಾನವ ಹಕ್ಕುಗಳು. ಇವು ವ್ಯಕ್ತಿಯ ಗೌರವ, ಸ್ವಾತಂತ್ರ್ಯ ಮತ್ತು ಸಮಾನತೆಗಾಗಿ ಇರುತ್ತವೆ. ಈ ಹಕ್ಕುಗಳನ್ನು ಯಾರೂ ಕಿತ್ತುಕೊಳ್ಳುವಂತಿಲ್ಲ. ನಾನಾದರೂ ಸರಿ, ನೀವಾದರೂ ಸರಿ, ಸರ್ಕಾರವಾದರೂ ಸರಿ. ಇದು ಮಾನವ ಹಕ್ಕು. ಇನ್ನು ಮಾನವ ಹಕ್ಕುಗಳ ಮುಖ್ಯ ಲಕ್ಷಣಗಳನ್ನು ನೋಡೋದಾದರೆ, ಇವು ಜನ್ಮಸಿದ್ಧ, ಹುಟ್ಟಿದಾಗಲೇ ಸಿಗುವಂಥವು. ಇವು ಮಾನವ ಹಕ್ಕುಗಳು ಸಮಾನತೆಯ ಮೇಲೆ ಆಧಾರಿತ, ಎಲ್ಲರಿಗೂ ಒಂದೇ ರೀತಿಯಾಗಿ ಅನ್ವಯಿಸುವಂಥದ್ದು. ಇವು ಸರ್ವವ್ಯಾಪಿ, ದೇಶ, ಧರ್ಮ, ಜಾತಿ ಎಂಬ ಅಂತರವಿಲ್ಲ. ಇವು ತತ್ವಪೂರ್ಣವಾದ ಹಕ್ಕುಗಳು, ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂಥವು. ಇನ್ನು ಮಾನವ ಹಕ್ಕುಗಳು ಬದುಕಿನ ಹಕ್ಕು. ಯಾರೂ ನಮ್ಮ ಜೀವಕ್ಕೆ ಅಪಾಯ ಮಾಡುವಂತಿಲ್ಲ. ಸಮಾನತೆಯ ಹಕ್ಕು. ನಾವು ಎಲ್ಲರೂ ಸಮಾನರು, ಯಾರೂ ಮೇಲಾಗಲಿ ಯಾರೂ ಕೀಳಾಗಲಿ ಇಲ್ಲ. ಅಭಿವ್ಯಕ್ತಿಯ ಹಕ್ಕು. ನಿನ್ನ ಅಭಿಪ್ರಾಯವನ್ನು ಹೇಳಲು ನಿನಗೆ ಮಾತ್ರ ಹಕ್ಕಿದೆ, ಯಾವುದೇ ಭಯವಿಲ್ಲದೆ. ವಿದ್ಯೆಯ ಹಕ್ಕು. ಪ್ರತಿಯೊಬ್ಬ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು. ಇದು ಕೇವಲ ಅವಕಾಶವಲ್ಲ, ಇದು ನಮ್ಮ ಹಕ್ಕು. ಶೋಷಣೆಯ ವಿರುದ್ಧದ ಹಕ್ಕು. ಮಕ್ಕಳ ಶ್ರಮ, ಬಲವಂತದ ದುಡಿಮೆ, ದಾಸ್ಯ ಈ ಎಲ್ಲವನ್ನೂ ತಡೆಯಲು ನಾವೀಗ ಹಕ್ಕುದಾರರು. ಇವು ಮಾನವ ಹಕ್ಕುಗಳು. ಇವನ್ನೆಲ್ಲ ವಿಶ್ವದ ಮಟ್ಟದಲ್ಲಿ ಉಲ್ಲೇಖಿಸಿದ ಮಹತ್ವದ ಘೋಷಣೆ ಇದೆ. ಅದು ಅಂದರೆ UDHR, ಅಂದರೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇದನ್ನು 1948ರಲ್ಲಿ ಸಂಯುಕ್ತ ರಾಷ್ಟ್ರ ಸಂಸ್ಥೆ UNO ಪ್ರಕಟಿಸಿತು. UDHRನಲ್ಲಿ 30 ಪ್ರಮುಖ ಹಕ್ಕುಗಳನ್ನು ನಾವು ನೋಡ್ತೀವಿ. ಭಾರತದಲ್ಲಿ ಮಾನವ ಹಕ್ಕುಗಳು ಯಾವ ರೀತಿ ಇದ್ದಾವೆ ಅಂತಂದ್ರೆ, ಭಾರತದಲ್ಲೂ ನಮ್ಮ ಸಂವಿಧಾನದಲ್ಲಿ ಮೂಲ ಹಕ್ಕುಗಳು ಎಂಬ ರೂಪದಲ್ಲಿ ಮಾನವ ಹಕ್ಕುಗಳನ್ನು ನೀಡಲಾಗಿದೆ. ಸಮಾನತೆಯ ಹಕ್ಕು ಆರ್ಟಿಕಲ್ 14ರಿಂದ 18ರವರೆಗೆ. ಸ್ವಾತಂತ್ರ್ಯದ ಹಕ್ಕು ಆರ್ಟಿಕಲ್ 19ರಿಂದ 22ರವರೆಗೆ. ಶೋಷಣೆಯ ವಿರುದ್ಧದ ಹಕ್ಕು ಆರ್ಟಿಕಲ್ 23ರಿಂದ 24ರವರೆಗೆ. ಇವು ಇವತ್ತಿಗೂ ನಮ್ಮ ಬದುಕಿನಲ್ಲಿ ಅನ್ವಯವಾಗುವಂಥದ್ದು. ಮಾನವ ಹಕ್ಕು ಆಯೋಗ HNRC ಅಂತಂದರೆ, ಇವು ಮಾನವ ಹಕ್ಕುಗಳು ಉಲ್ಲಂಘನೆಯಾದರೆ ನಾವೇನು ಮಾಡಬೇಕು? ಅದಕ್ಕೋಸ್ಕರ ಭಾರತ ಸರ್ಕಾರ 1993ರಲ್ಲಿ ಸ್ಥಾಪಿಸಿದ ಮಾನವ ಹಕ್ಕು ಆಯೋಗ ಇದೆ. ಇದು ಸಾರ್ವಜನಿಕ ಹಕ್ಕುಗಳ ರಕ್ಷಣೆ, ಪರಿಶೀಲನೆ ಮತ್ತು ಜಾಗೃತಿ ಮೂಡಿಸಲು ಕೆಲಸ ಮಾಡ್ತದೆ. ಮಾನವ ಹಕ್ಕು ಆಯೋಗ ಸಾರ್ವಜನಿಕ ಹಕ್ಕುಗಳ ರಕ್ಷಣೆ, ಪರಿಶೀಲನೆ ಮತ್ತು ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತದೆ. ಇಲ್ಲಿ ಪರೀಕ್ಷೆಗೆ ಕೇಳಬಹುದಾದ ಪ್ರಶ್ನೆಗಳು ಯಾವ್ಯಾವು? ಮಾನವ ಹಕ್ಕುಗಳು ಅರ್ಥ ಮತ್ತು 2 ಲಕ್ಷಣಗಳನ್ನು ವಿವರಿಸಿ ಅಂಥೇಳಿನೂ ಕರಿಬೋದು. ಮತ್ತು UDHR ಅಂತಂದ್ರೆ ಏನು, ಯಾವ ವರ್ಷದಲ್ಲಿ ಪ್ರಕಟಿಸಲಾಯಿತು ಅಂಥೇಳಿನೂ ಕೇಳ್ಬೋದು. ಅಂತಂದರೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಮತ್ತು 1948ರಲ್ಲಿ ಈ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಇದು ಪ್ರಕಟಣೆಯನ್ನು ಮಾಡಿದೆ, UDHR. ತದನಂತರದಲ್ಲಿ ಮತ್ತೆ ಯಾವ ಪ್ರಶ್ನೆ ಅಂತಂದ್ರೆ, ಭಾರತೀಯ ಸಂವಿಧಾನ ಯಾವ ಲೇಖನಗಳು ಮಾನವ ಹಕ್ಕುಗಳನ್ನು ಪ್ರತಿಪಾದಿಸುತ್ತವೆ ಅಂಥೇಳಿ ಕ್ವಶನ್ ಬರ್ಬೋದು. ವಿದ್ಯೆಯ ಹಕ್ಕು ಮತ್ತು ಶೋಷಣೆಯಿಂದ ಮುಕ್ತಿಯ ಹಕ್ಕು ಬಗ್ಗೆ 3ರಿಂದ 5 ಸಾಲು ಬರೆಯಿರಿ ಅಂಥೇಳಿನೂ ಕೇಳ್ಬೋದು. ನಮ್ಮ ಜೀವದ ಮೌಲ್ಯ, ನಮ್ಮ ಅಭಿಪ್ರಾಯದ ಮೌಲ್ಯ, ನಮ್ಮ ಶ್ರದ್ಧೆ, ನಮ್ಮ ಜೀವನ ಎಲ್ಲವೂ ಒಂದೇ ಕಾರಣಕ್ಕೆ ಇವೆ. ನಮ್ಮನ್ನು ಮನುಷ್ಯ ಎಂದು ಈ ಜಗತ್ತು ಒಪ್ಪಿಕೊಂಡಿದೆ. ಅದು ನಮಗೆ ಮಾನವ ಹಕ್ಕುಗಳು ಕೊಟ್ಟಿದೆ. ಇನ್ನು ಮುಂದೆ ನಮ್ಮ ಹಕ್ಕುಗಳ ಬಗ್ಗೆ ಮಾತ್ರ ಅರ್ಥ ಮಾಡಿಕೊಳ್ಳುವುದು ಬೇಡ. ನಾವು ಬೇರೆಯವರ ಹಕ್ಕುಗಳನ್ನು ಗೌರವಿಸಿದಾಗಲೇ ನಮ್ಮ ಹಕ್ಕುಗಳು ಪರಿಪೂರ್ಣವಾಗುತ್ತೆ ಅನ್ನುವಂಥದ್ದು ಮುಖ್ಯ. ಈ ಪಾಠ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಕಮೆಂಟ್ನಲ್ಲಿ ನಾನು ಹಕ್ಕುಗಳನ್ನು ಗೌರವಿಸುತ್ತೇನೆ ಅಂಥೇಳಿ ನಿಮ್ಮ ಒಪಿನಿಯನನ್ನು ಕಳುಹಿಸಿ. ಹಾಗೂ ಇನ್ನಷ್ಟು ಪಾಠಗಳು ಬರುವಂತೆ ಈ ಚಾನೆಲನ್ನು ಹ್ಯಾಪಿ ಟು ಲರ್ನ್ ವಿತ್ ಮಿಲನಾ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಿದ್ಯೆಯನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.